ಹಾಯ್ ಹಲೋ ನಮಸ್ಕಾರ, ಇದು ನಮ್ಮ ಪಿ ಕೆ ಮಾಲಿ ಒನ್ ಚಾನಲಿಂದ. ಸೊ ಗಾಯ್ಸ್, ಇವತ್ತು ನಾನು ನಿಮಗೆ ಒಂದು ಇನ್ಫಾರ್ಮೇಟಿವ್ ಮತ್ತು ಗೇಮಿಂಗ್ ರಿಲೇಟೆಡ್ ವೀಡಿಯೋನ ತಂದಿದ್ದೀನಿ. ಸೊ ಗಾಯ್ಸ್, ನಾನು ಏನರ ಬಗ್ಗೆ ವಿಡಿಯೋ ತಂದಿದ್ದೀನಿ ಅಂದರೆ, ಸೊ ಗಾಯ್ಸ್ ಇವತ್ತು ನಿಮಗೆ ಫ್ರ್ಯಾಗ್ ಅಂತ ಒಂದು ಗೇಮ್ ನಿಮಗೆ ಗೊತ್ತಿರ್ಬೋದು. ಫ್ರ್ಯಾಗ್ ಅಂತೂ ಒಂಥರ ಗೇಮ್ ಅಂದರೆ ಗನ್ ಗೇಮ್ ಥರ, ಶೂಟಿಂಗ್ ಗೇಮ್ ಥರ. ಎಲ್ಲಿ ಅದು ತುಂಬ ಅಂದರೆ ತುಂಬ ಪಾಪ್ಯುಲರ್ ಆಗಿತ್ತು ಲಾಸ್ಟ್ ಫ್ಯೂ ಇಯರ್ಸಲ್ಲಿ. ಮತ್ತು ಅದರಲ್ಲಿ ಒಂದಷ್ಟು ಇದಿರುತ್ತೆ, ಎಲಿಮೆಂಟ್ಸ್ ಇರುತ್ತೆ. ಅಂದರೆ ಕಾಯಿನ್ಸ್ ಇರುತ್ತೆ ಮತ್ತು ಜೆಮ್ಸ್ ಇರುತ್ತೆ. ಅದರಲ್ಲಿ ಕಲೆಕ್ಟ್ ಮಾಡಬೇಕು. ಅದರಿಂದ ನಾವು ಪವರ್ಫುಲ್, ಬೇಸಿಕ್ಲಿ ಅದರಿಂದ ನಾವು ಚೆಸ್ಟ್ನ ಓಪನ್ ಮಾಡ್ಬೋದು. ಚೆಸ್ಟ್ನ ಓಪನ್ ಮಾಡಿ ನಮಗೆ ಡಿಫ್ರೆಂಟ್ ಥರ ಒಂದು ಕ್ಯಾರೆಕ್ಟರ್ ಸಿಗುತ್ತೆ. ಅಂದರೆ ಕ್ಯಾರೆಕ್ಟರ್ಸ್ ಇನ್ ದ ಸೆನ್ಸ್ ಬೇರೆ ಬೇರೆ ಥರ ಲೆವೆಲ್ ಕ್ಯಾರೆಕ್ಟರ್ಸ್ ಸಿಗುತ್ತೆ. ಸೊ ಗೈಸ್, ಇಷ್ಟನ್ನ ನಾನು ಇಷ್ಟು ವರ್ಷ ಆಡ್ತಿರ್ಬೇಕಾದ್ರೆ ನಾನು ಎಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿದೆ. ಅಂದರೆ ನನಗೆ ಚೆಸ್ಟ್ನ ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಅದು ತುಂಬ ಜೆಮ್ಸ್ ಬೇಕಾಗಿತ್ತು ಮತ್ತು ಕಾಯಿನ್ಸ್ ತುಂಬಾ ಬೇಕಾಗಿತ್ತು. ಮತ್ತು ಜೆಮ್ಸ್ ಬೇಕಂದರೆ ನಮಗೆ ಟಾಪಪ್ ಮಾಡಿಸಿ ಅದು ಮಾಡಿಸಿ ಅಂತ ಎಲ್ಲ ಹೇಳೋರು. ಅದಕ್ಕೆ ಆದರೆ ಒಬ್ರೊಬ್ರ ಕೈಯಲ್ಲಿ ಟಾಪಪ್ ಎಲ್ಲ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ನಾನಿವತ್ತು ಸಿಂಪಲ್ ಆ್ಯಂಡ್ ಫ್ರೀ ವೇನ ತಂದಿದ್ದೀನಿ, ಎಲ್ಲಿ ನಾವು ಅನ್ಲಿಮಿಟೆಡ್ ಕಾಯಿನ್ಸ್ ಮತ್ತು ಜೆಮ್ಸ್ನ ತೊಗೊಬೋದು ನಮ್ಮ ಗೇಮ್ ಒಳಗಡೆ. ಸೊ ಗೈಸ್, ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ಮಜವಾಗಿರುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನೀವು ಇನ್ನೊಂದು ಸ್ವಲ್ಪ ಗೇಮ್ಸ್ ಹ್ಯಾಕ್ ಬಗ್ಗೆ ನೋಡಬೇಕಂದ್ರೆ. ಸೊ ಗೈಸ್, ಬನ್ನಿ ಲಾಸ್ಟ್ ತನಕ ನೋಡಿ. ನಾನು ಅದನ್ನ ಹೆಂಗೆ ಡೌನ್ಲೋಡ್ ಮಾಡಬೇಕಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ, ಆ ವರ್ಷನ್ನ. ಸೊ ಗೈಸ್, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇಲ್ಲಿ ನಾನು ಕೊಟ್ಟಿರೋ ಲಿಂಕಿಂದ ಇಲ್ಲಿ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಎಲ್ಲಿ ಈ ವೆಬ್ಸೈಟ್ ಒಳಗಡೆ ನಿಮಗೆ ಇಲ್ಲಿ ನೀವು ನೋಡ್ತಿರ್ಬೋದು, ಡೌನ್ಲೋಡ್ ಫ್ರ್ಯಾಗ್ ಪ್ರೋ ಶೂಟರ್ ಮೋಡ್ ಅನ್ಲಿಮಿಟೆಡ್ ಮನಿ ಅಂತ ಸಿಗುತ್ತೆ. ಇಲ್ಲಿ ನೀವು ಬೇರೆ ಎಲ್ಲೂ ಹೋಗ್ಬೇಡ್ರಿ, ಇದೊಂದೇ ಪೇಜಲ್ಲಿ ಇಲ್ರಿ. ಯಾಕಂದರೆ ಇದೊಂದು ಪೇಜ್ನ ನೀವು ಸ್ಕಿಪ್ ಮಾಡಿ ಬ್ಯಾಕೆಲ್ಲ ಹೋಗ್ಬಿಟ್ರೆ ಅದು ಅಡ್ವರ್ಟೈಸ್ಮೆಂಟ್ಸ್ ಅಂದರೆ ಮತ್ತೆ ಇಲ್ಲಿಗೆ ಬರೋಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ಇಲ್ಲಿ ಅಂದರೆ ಒಬ್ರೊಬ್ರು ಮೊಬೈಲಲ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಈ ವೆಬ್ಸೈಟ್ ಅಷ್ಟು ಓಪನಾಗಿ ಸಿಕ್ಕಲ್ಲ. ಮತ್ತು ನಿಮಗೆ ನಿಮ್ಮ ಮೊಬೈಲ್ ಮೇಲೆ ಟ್ರಸ್ಟ್ ಇದ್ದರೆ, ಅಂದರೆ ಯಾವ ವೈರಸಸ್ ಇರೋಲ್ಲ, ಅಂದರೆ ಏನು ನಿಮ್ಮ ಮೊಬೈಲಲ್ಲಿ ಏನು ಪರ್ಸ್ನಲ್ ಇನ್ಫಾರ್ಮೇಷನ್ ಇಲ್ಲ ಅಂದರೆ ಈ ಗೇಮ್ನ ನಾವು ಕೊಟ್ಟಿರೋ ಲಿಂಕಿಂದ ಮಾಡಿ. ಯಾಕಂದರೆ ಇಲ್ಲಿ ಅವರೇನೋ ಹೇಳ್ತಿದ್ದಾರೆ, ಯಾವುದೇ ಥರ ವೈರಸಸ್ ಇರೋಲ್ಲ ಈ ಫೋನ್, ಅಂದರೆ ಇಲ್ಲಿಂದ ಈ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ತಾರೆ. ಆದರೆ ನಾನು ಯಾವುದೂ ಗ್ಯಾರಂಟಿ ಕೊಡೋಲ್ಲ ವೈರಸಸ್ ಇರುತ್ತಾ ಅಲ್ವಾ ಅಂತ. ಇಲ್ಲಿ ನಾನು ಬರೀ ಇದರೊಳಗಡೆ ಏನೂ ಒಂದು ಪರ್ಸನಲ್ ಐಟಮ್ಸ್ ಇಲ್ಲ, ಏನಿಲ್ಲ. ಇದು ಒಂದು ನಾರ್ಮಲ್ ಆಗಿರೋ ಫೋನು, ಟೈಮ್ ಪಾಸಿಗೋಸ್ಕರ ಇಟ್ಕೊಂಡಿರೋ ಫೋನ್ನ ನಾನಿಲ್ಲಿ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗೈಸ್, ಯಾವುದೇ ಥರ ನೀವು ಅಂದರೆ ನಂಬಕ್ಕೆ ಹೋಗ್ಬೇಡಿ, ಅಂದರೆ ವೈರಸಸ್ ಇರೋಲ್ಲ ಅಂತ. ಇದ್ದರೂ ಇರ್ಬೋದು, ನಾನು ಹೇಳೋಕ್ಕಾಗಲ್ಲ, ಹಂಗೆ ನಾನು ಹೇಳ್ತಿಲ್ಲ ವೈರಸಸ್ ಇರೋಲ್ಲ ಅಂತ. ಈ ವೆಬ್ಸೈಟ್ ಅವ್ರು ಹೇಳ್ತಿದ್ದಾರೆ ಯಾವುದೇ ಥರ ವೈರಸಸ್ ಇರೋಲ್ಲ ಅಂತ. ಅಂದರೆ ನಾನು ಇಷ್ಟು ದಿನ ಎಕ್ಸ್ಪೀರಿಯೆನ್ಸು ಮಾಡಿದ್ದೀನಿ, ಅಂದರೆ ಇಷ್ಟು ವರ್ಷದಿಂದ ನಾನು ಎಲ್ಲ ಗೇಮ್ಸ್ನ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾಯಿದ್ದೀನಿ. ಅಷ್ಟೊಂದೇನು ಪ್ರಾಬ್ಲಮ್ಸ್ ಫೇಸ್ ಆಗಿಲ್ಲ. ಸೊ ಗೈಸ್, ಇಲ್ಲಿ ನಾನು ಕೊಟ್ಟಿರೋ ಲಿಂಕ್ ಹಿಂಗೆ ಓಪನ್ ಆಗುತ್ತೆ. ಮತ್ತೆ ಸ್ಕ್ರೋಲ್ ಡೌನ್ ಮಾಡಬೇಕು ನೀವು. ಇಲ್ಲಿ ಡೌನ್ಲೋಡ್ ಬಟನ್ ಒತ್ತಬಾರ್ದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು, ಡೌನ್ಲೋಡ್ ಫ್ರ್ಯಾಗ್ ಪ್ರೋ ಶೂಟರ್ ಮೋಡ್ ಅನ್ಲಿಮಿಟೆಡ್ ಮನಿ ವರ್ಷನ್ ಕೂಡ ಕೊಟ್ಟಿರ್ತಾರೆ. ಇದು ಯಾವಾಗ ಅಪ್ಡೇಟ್ ಆಗುತ್ತೋ ಅವಾಗೆಲ್ಲ ಬಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಆಮೇಲೆ ಕೊಟ್ಟಾದ್ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅಡ್ವರ್ಟೈಸ್ಮೆಂಟ್ ಕೊಟ್ಟಾದ್ಮೇಲೆ ಒಂದು ವಾರ್ನಿಂಗ್ ಕೊಡ್ತಾರೆ. ಇಲ್ಲಾಂದರೆ ಇದನ್ನು ನೀವು ಅಂದರೆ ಒಂದು ರಿಯಲ್ ಅಕೌಂಟಲ್ಲೇ ನೀವು ಯಾವುದೇ ಕಾರಣಕ್ಕೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಈ ಮೋಡ್ ನೀವು ಯೂಸ್ ಮಾಡಿದ್ರೆ ನೀವು ಬ್ಯಾನ್ ಕೂಡ ಆಗ್ಬೋದು ಅಂತ ಇವ್ರು ಇಲ್ಲಿ ಹೇಳ್ತವ್ರೆ. ಮತ್ತು ಇಲ್ಲಿ ನಮಗೆ ಡೌನ್ಲೋಡ್ ಅಂತ ಇಲ್ಲೊಂದು ಲಿಂಕ್ ಕೊಡ್ತಾರೆ. ನಾನಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ವೈಟ್ ಕಲರ್ ಏನೋ ಡಾಟ್ ಸಿಗುತ್ತೆ. ಇಲ್ಲಿ ಕೆಳಗಡೆ ಅದೆಲ್ಲ ಸುಮ್ಮನೆ ಅಡ್ವರ್ಟೈಸ್ಮೆಂಟಿಗೆ ಕೊಟ್ಟಿರ್ತಾರೆ. ಇಲ್ಲಿ ನೀವು ಹೋಗಾದ್ಮೇಲೆ ಇದ್ರ ಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಡೌನ್ಲೋಡ್ ಎನಿಮೆ ಅಂತ ಕೊಡಿ, ಇದನ್ನು ಕೊಡ್ತಾರೆ, ವಾರ್ನಿಂಗ್ ಥರ ಕೊಡ್ತಾರೆ. ಅದಾದಮೇಲೆ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ಡೌನ್ಲೋಡ್ ಸಿಗೋದ್ರೂ ಬರುತ್ತೆ. ಇಲ್ಲಿ ಡೌನ್ಲೋಡ್ಸ್ ಅಂತ ಹಾಕಾದ್ಮೇಲೆ ಇಲ್ಲಿಂದ ನೀವು ಈ ಥರ ಡೌನ್ಲೋಡ್ ಮಾಡ್ಕೊಬೋದು. ಇವಾಗ ನಾನು ನಿಮಗೆ ಗೇಮ್ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತಂತ.
ಗಾಯ್ಸ್ ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇದು ಆಫ್ಲೈನ್ ಮೋಡ್ ಆಗಿರೋದ್ರಿಂದ ನಾನು ಇಲ್ಲಿ ನೀವು ಬಂದ ತಕ್ಷಣ ಇಲ್ಲಿ ನಿಮಗೆ AN1.com ಅಂತ ತೋರಿಸುತ್ತೆ. ಈ ಥರ ಅಕಸ್ಮಾತ್ ಏನಾದರೂ ಬಂದರೆ ಇದು ನಿಮಗೆ ಹ್ಯಾಕ್ ಆಗಿದೆ ಅಂದರೆ ಮೋಡ್ ಆಗಿದೆ ಅಂತ ಆಗಿದೆ. ಅಂದರೆ ನೀವು ಈ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಇಂಪಾರ್ಟೆಂಟ್ ಏನು ಕೇಳಿಸ್ಕೊಬೇಕಂದ್ರೆ ಇದು ವೆರಿ ಇಂಪಾರ್ಟೆಂಟು. ನಿಮ್ಮ ಪ್ಲೇಸ್ಟೋರಲ್ಲಿ ಯಾವುದು ಪ್ಲೇಸ್ಟೋರಿಂದ ನಾರ್ಮಲ್ ಗೇಮ್ ಇನ್ಸ್ಟಾಲ್ ಮಾಡಿರ್ತೀರಲ್ಲ ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡಬೇಕು. ಆ ಅನ್ಇನ್ಸ್ಟಾಲ್ ಅಂದರೆ ಒರಿಜಿನಲ್ ಗೇಮ್ನ ಅನ್ಇನ್ಸ್ಟಾಲ್ ಮಾಡಿ ಈ ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು ನಾನು ಕೊಟ್ಟಿರೋ ಲಿಂಕಿಂದ. ಅಂದರೆ ಗೂಗಲ್ಗೆ ಹೋಗಿ ಈ ಗೇಮ್ನ ಇನ್ಸ್ಟಾಲ್ ಮಾಡ್ಕೊಬೇಕು. ಮತ್ತು ಇಲ್ಲೊಂದು ಸ್ಕಿಪ್ ದ ಟ್ಯೂಟೋರಿಯಲ್ ಅಂತ ಬರುತ್ತೆ. ಇಂಪ್ರೂವ್ ಅಂತ ಹೋಗಿ ಇದೆಲ್ಲ ಆಗಾದಮೇಲೆ ಫಸ್ಟ್ ನಮಗೆ ನೀವು ನೋಡ್ತಿರಂಗೆ ಇಲ್ಲಿ ನಮಗೆ 0 ಅಂದರೆ ಎಲ್ಲ 10 ಇದು ಬರುತ್ತೆ. ಯಾವಾಗ ನಾವು ಮನಿನ ಖರ್ಚು ಮಾಡ್ತಾ ಹೋಗ್ತೀವೋ ಆವಾಗ ಅದು ಹಂಗೆ ಡಬಲ್ ಆಗ್ತಾ ಹೋಗುತ್ತೆ. ನಮ್ಮ ಮನಿ ಖರ್ಚಾಗಲ್ಲ, ಡಬಲ್ ಆಗುತ್ತೆ. ಸೊ ಗಾಯ್ಸ್ ಈಗ ನೀವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಗ್ಯಾಪ್ನ ಇತ್ತು 150 ಇತ್ತು, ಇವಾಗ 160 ಆಗಿದೆ. ಇದು 1 ಡೈಮಂಡ್ಸಿಗೆ ಹೋಗಿದೆ. ಸೊ ಗಾಯ್ಸ್ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಾವು ಎಷ್ಟು ಖರ್ಚು ಮಾಡ್ತೀವೋ ಅಷ್ಟೇ ಜಾಸ್ತಿ ಆಗುತ್ತೆ ಅಂತ. ನೋಡಿ ಇವಾಗ ಇಲ್ಲಿ 160 ಇದೆ, ನೀವು ನೋಡಿ ಕಾಯಿನ್ಸ್ನ ಇಲ್ಲಿ ನಾನು 5 ಎಕ್ಸ್ಟ್ರಾ ಮಾಡ್ತೀನಿ, ಅಂದರೆ ಇದನ್ನು ಅಪ್ಗ್ರೇಡ್ ಮಾಡ್ತೀನಿ. ಇವಾಗ ಇದು ಎಕ್ಸ್ಟ್ರಾ ಆಗುತ್ತೆ. ನೋಡಿ 165 ಆಯಿತು, ನೀವು ನೋಡಿದ್ರಲ್ಲ. ಸೊ ಗಾಯ್ಸ್ ಇಲ್ಲೊಂದು ಪ್ಲೇ ಅಂತ ಮ್ಯಾಚ್ ಕೊಡ್ತಾ ಇದೆ. ಇಲ್ಲಿ ನಾವು ಪ್ಲೇ ಮಾಡ್ಬಿಟ್ಟು ಬರೋಣ ಹೆಂಗೆ ವರ್ಕ್ ಆಗ್ತಿದೆ ಅಂದರೆ ಇದು ಫುಲ್ ವರ್ಕ್ ಆಗುತ್ತೆ. ನಿಮ್ಮ ಒರಿಜಿನಲ್ ಇದರಿಂದ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇಷ್ಟು ವರ್ಷ ಆಡಿರ್ತೀರ ಅದು ಆಮೇಲೆ ಒಂದೇ ಸತಿ ಹೊಂಟೋಗುತ್ತೆ. ಅದಕ್ಕೆ ಗಾಯ್ಸ್ ಇದೊಂದು ಸ್ವಲ್ಪ ಆಡಿ ಎಷ್ಟೊಂದು ದಿವಸ ಆಗೈತೆ. ಇದನ್ನು ನಾನು ಒಂದು ಸ್ವಲ್ಪ ಮೇಲ್ಗಡೆ ಎತ್ಕೊತೀನಿ. ಇಲ್ಲಿಂದ ಕ್ಯಾರೆಕ್ಟರ್ಸ್ನೂ ಸ್ವಿಚ್ ಮಾಡ್ಬೋದು. ಸೊ ಗಾಯ್ಸ್ ನಾನೊಂದು ಇದನ್ನು ಮಾಡಿದ್ದೀನಿ. ಈಗ ನಾನು ಇದ್ರ ಮೇಲೆ ಅಟ್ಯಾಕ್ ಅಂತಲೂ ಕೊಡ್ಬೋದು. ಅಟ್ಯಾಕ್ ಮಾಡಿದಾಗ ಅಟ್ಯಾಕ್ ಮಾಡಿದಾಗ ನಾವು ಇದ್ರ ಮೇಲೆ ಇದನ್ನು ಮಾಡ್ಬೋದು. ಸೊ ಗಾಯ್ಸ್ ಇಲ್ಲಿ ಇನ್ನೊಂದು ಕಿಲ್ ಮಾಡಿದ್ದೀನಿ. ಇವಾಗ ಇದ್ರ ಮೇಲೆ ಅಟ್ಯಾಕ್ ಮಾಡೋಣ. ಸೊ ಗಾಯ್ಸ್ ಇಲ್ಲಿ ನಾನು ಒಬ್ಬನೇ ಅಟ್ಯಾಕ್ ಮಾಡ್ತಿರೋದು. ಗಾಯ್ಸ್ ಯಾರು ಗಾಯ್ಸ್ ಇವರೆಲ್ಲ ಗಾಯ್ಸ್ ಎಲ್ಲ ನನ್ನ ಬ್ಯಾಕಪ್ ಬಂದಿದೆ, ಅವರೆಲ್ಲ ಹೋಗಿದ್ದಾರೆ. ಸೊ ಗಾಯ್ಸ್ ಇದನ್ನು ನಾವು ಮಾಡಿದೆ, ಅಂದರೆ ನಮ್ಮದೊಂದು ಬೇಸ್ ಹೋಗಿದೆ. ಈಗ ಗಾಯ್ಸ್ ಬೇಗ ಅಂದರೆ ಬೇಗ ಸಿಗೆ ಹೋಗಬೇಕು. ಸಿಗೆ ಅಟ್ಯಾಕ್ ಮಾಡೋಕ್ಕಾಗ್ತಿಲ್ಲ. ಸೊ ಗಾಯ್ಸ್ ಅವ್ರ ಸ್ನೈಪರ್ ನಮ್ಮ ಸ್ನೈಪರ್ನ ಹೊಡೆದಾಕಿದ್ದಾನೆ. ಸೊ ಗಾಯ್ಸ್ ಹಿಂಗೆ ನಾವು ಗೇಮ್ ಆಡ್ಬೋದು. ಅಂದರೆ ಈ ಗೇಮ್ ಒಂಥರ ಮಜವಾಗಿದೆ. ಅಂದರೆ ನಾನು ಫಸ್ಟ್ ಟೈಮ್ ಲಿಟ್ರಲಿ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ಅಂದರೆ ಫುಲ್ ಇಷ್ಟ ಆಗೋಗ್ಬಿಟ್ಟಿತ್ತು. ಎಷ್ಟು ಇಷ್ಟ ಆಗೋಗ್ಬಿಟ್ಟಿದೆ ಅಂದರೆ ಹೇಳೋಕ್ಕೂ ಆಗ್ತಿರಲ್ಲ ಅಷ್ಟು. ಅಂದರೆ ಇಡೀ ದಿವಸ ಮಾಡ್ತಾನೆ ಇದ್ದೆ. ಅದಾದಮೇಲೆ ನಂದು ಫುಲ್ಲು ಅಂದರೆ ನನ್ನ ಗೇಮ್ ಕಂಪ್ಲೀಟ್ ಆಗೋಯ್ತು. ಅಂದರೆ ಎಲ್ಲ ಕ್ಯಾರೆಕ್ಟರ್ಸೂ ನಾನು ಕಂಪ್ಲೀಟಾಗಿ ಗೆದ್ದಿದ್ದೆ. ಅಂದರೆ ನನ್ನ ಒರಿಜಿನಲ್ ಇದರಲ್ಲಿ ಒರಿಜಿನಲ್ ಜಿಮೇಲಲ್ಲಿ ಎಲ್ಲನೂ ಅಂದರೆ ಇಲ್ಲಿ ಡೆಕ್ಕಲ್ಲಿ ನೀವು ನೋಡ್ತಿರ್ಬೋದು. ಡೆಕ್ಕಲ್ಲಿ ಎಷ್ಟೊಂದೆಲ್ಲ ಇದಿದೆಯಲ್ಲ ಅಷ್ಟೂ ನಾನು ಕಾರ್ಡ್ಸ್ನ ತೊಗೊಂಡಿದ್ದೆ. ತುಂಬ ಈಸಿ ಆಗಲ್ಲ. ಅಂದರೆ ನಾನು ನಿಜವಾಗ್ಲೂ ಅಂದರೆ ನಾನು ಅರೌಂಡ್ 3 ಇಯರ್ಸ್ ತೊಗೊಂಡೆ. 2020ಇಂದ 2023 ತನಕ ನಾನು ಈ ಗೇಮ್ನ ಆಡ್ತಿದ್ದೆ. ಆಮೇಲೆ ಲಾಸ್ಟ್ ಇಯರಿಂದ ಬಿಟ್ಟೆ. ಆವಾಗ ಫುಲ್ ಕಂಪ್ಲೀಟ್ ಮಾಡಿದ್ದೆ. ಫುಲ್ ಎಲ್ಲ ಕ್ಯಾರೆಕ್ಟರ್ಸ್ ತೊಗೊಂಡು ಗಾಯ್ಸ್ ಇಲ್ಲೊಂದು ಮ್ಯಾಚ್ ಮಾಡಿ ಅಂತಾರೆ. ನಾನು ಈ ಮ್ಯಾಚ್ನ ಅದಕ್ಕೆ ಬಂದು ಸ್ಕಿಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಅಷ್ಟೊಂದು ಟೈಮ್ ಇಲ್ಲ. ಈ ವಿಡಿಯೋ ಚಿಕ್ಕದು ಮಾಡಬೇಕು. ಇಲ್ಲಿ ಸ್ಕಿಪ್ ಮಾಡೋಕ್ಕೆ ನೋಡ್ತೀನಿ. ಕ್ವಿಟ್ ದ ಬ್ಯಾಟಲ್ ಕ್ವಿಟ್ಟೇ ಮಾಡೋಕ್ಕಾಗ್ತಿಲ್ಲ ಗಾಯ್ಸ್ ಬ್ಯಾಟಲ್ನ. ಯಾಕೆ ಗಾಯ್ಸ್ ಕ್ವಿಟ್ ಯಾಕೆ ಮಾಡೋಕ್ಕಾಗ್ತಿಲ್ಲ? ಟ್ರಯಲ್ ಮ್ಯಾಚಸ್ ಅಲ್ಲೂ ಅದಕ್ಕೆ ಕ್ವಿಟ್ ಮಾಡೋಕ್ಕಾಗಲ್ಲ. ಈಗ ಅಟ್ಯಾಕ್ ಕೊಟ್ಟಕ್ಕೆ ಹೇಳಿದ್ದೀನಿ. ಎಲ್ಲರೂ ಅಟ್ಯಾಕ್ ಮಾಡಕ್ಕೆ ಹೋಗ್ತಾರೆ, ನಾನು ಒಬ್ಬ ಇಲ್ಲಿ ನಿಂತ್ಕೊಂಡು ಡಿಫೆಂಡ್ ಮಾಡಬೇಕು. ಇವಾಗ ಕ್ವಿಟ್ ಮಾಡೋಕ್ಕಾಗುತ್ತೆ ಗಾಯ್ಸ್? ಆಗಲ್ಲ.
ಇದೊಂದು ಬ್ಯಾಟಲ್ ಮುಗ್ದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಾನು ಟ್ಯೂಟೋರಿಯಲ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ನಿಮಗೋಸ್ಕರ ಇಲ್ಲಿ ಕಷ್ಟಪಟ್ಟು ಇದನ್ನೆಲ್ಲ ತೊಗೊಂಡಿದ್ದೀನಿ. ಅಂದರೆ ಫುಲ್ ಸ್ಕಿಪ್ ಮಾಡಿ ಎಷ್ಟೊಂದು ಮ್ಯಾಚಸ್ ಸೋತು ಬಂದಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನನ್ನ ಹತ್ರ 148 ಡೈಮಂಡ್ಸ್ ಇದೆ. ಇಲ್ಲಿ ಈ ಚೆಸ್ಟ್ನ ಓಪನ್ ಮಾಡೋಕ್ಕೆ 131 ಡೈಮಂಡ್ಸ್ ಇದೆ. ನೀವು ಕಂಪ್ಲೀಟಾಗಿ ಫಸ್ಟ್ ನೋಟ್ ಡೌನ್ ಮಾಡ್ಕೊಂಡಿರಿ. ಇದೆಲ್ಲ ಹೊಂಟೋಗೋಣ. ಸೊ ಗೈಸ್, ಒಂದು ಹೊಸ ಕಾರ್ಡು ಸಿಕ್ಕಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಕಡಿಮೆ ಆಗೋದು ಬದಲು ಇಲ್ಲಿ ಜಾಸ್ತಿ ಆಗಿದೆ ಗೈಸ್. ನಾನು ಇದನ್ನೇ ಹೇಳ್ತಿರೋದು. ಶಾಪಲ್ಲಿ ಹೋಗೋಣ. ಇಲ್ಲಿ ಶಾಪಲ್ಲಿ ಹೋಗಿ ನಮಗೆ ಇಲ್ಲಿ ಎಷ್ಟು 250 ಇದು ನೋಡಿ ಗೈಸ್. ಇಲ್ಲಿ ನಮಗೆ ಒಂದು 29 ಡೈಮಂಡ್ಸ್ ಏನೋ ಉಳಿಬೇಕು. ಇವಾಗ ನೋಡಿ, ಇನ್ನೂ ಜಾಸ್ತಿ ಆಗಿರುತ್ತೆ. 250 ಡೈಮಂಡ್ಸ್ ಇನ್ನೂ ಜಾಸ್ತಿ ಆಗಿರುತ್ತೆ. ಸೊ ಗೈಸ್, ಇವಾಗ ನೋಡಿ 500. ಹಂಗೆ ಗೈಸ್, ನಾವು ಎಷ್ಟು ದುಡ್ಡು ಖರ್ಚು ಮಾಡ್ತೀವೋ ಅಷ್ಟು ನಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಗ ಇದನ್ನೆಲ್ಲ ಹೊಂಟೋಗೋಣ. ನೋಡ್ತಿದ್ದೀರಲ್ಲ ಗೈಸ್, ಹೆಂಗೆ ಜಾಸ್ತಿ ಆಗ್ತಾ ಹೋಗಿದೆ. ಇವಾಗ ನಾವು ನೆಕ್ಸ್ಟ್ ನಮಗೆ ಫುಲ್ ಹೊಸ ಅಂದರೆ ನೆಕ್ಸ್ಟ್ ಚೆಸ್ಟ್ ಕೂಡ ಓಪನ್ ಮಾಡ್ಬೋದು. ಹಂಗೆ ಇಲ್ಲಿ ಇದನ್ನೇ ನಾನು ನಿಮಗೆ ಹೇಳ್ತಿರೋದು. ಸೇಮ್ ವೇ ಕಾಯಿನ್ಸ್ ಕೂಡ. ಕಾಯಿನ್ಸಲ್ಲಿ ಇವಾಗ ನಾನು ಅಕಸ್ಮಾತ್ ಏನಾದರೂ ಕಾಯಿನ್ಸಲ್ಲಿ ನಾನೀಗ ನೋಡಿ ಗೈಸ್ 500 10k ಕಾಯಿನ್ಸ್ ಬರುತ್ತೆ. ಇವಾಗ ನನಗೇನೋ 270 ಏನೋ ಉಳಿಬೇಕು. ಇವಾಗ ಇನ್ನೂ 500 ಜಾಸ್ತಿ ಆಗಿರುತ್ತೆ. ನೋಡಿ 1000 ಆಯಿತು. ಮತ್ತೆ ಇನ್ನೊಂದು ಪರ್ಚೇಸ್ ಮಾಡ್ತೀನಿ. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ತಿದ್ದೀರಲ್ಲ ಗೈಸ್, ಹೆಂಗೆ ಜಾಸ್ತಿ ಹೋಗ್ತಾ ಹೋಗಿದೆ. ಇವಾಗ 3000 ಮಾಡೋಣ. 3000 ಡೈಮಂಡ್ಸ್ ಮಾಡೋಣ. ಅವಾಗ ಮಜಾ ಬರುತ್ತೆ ಗೈಸ್. 3000 ಆಗಿದೆ. ಇವಾಗ ನಾವು ನೋಡಿ, ಇಲ್ಲಿ 3000 ಡೈಮಂಡ್ಸ್ ಇಂದಿದ್ದು ನೋಡಿ ಗೈಸ್. ಇವಾಗ ನನಗೆ 279 ಡೈಮಂಡ್ಸ್ ಉಳಿಬೇಕು. ಆದರೆ ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆದರೆ ನನಗೆ ಇಲ್ಲಿ ಜಾಸ್ತಿ ಹೋಗ್ತಾ ಹೋಗಿದೆ. ಇದೇ ಗೈಸ್ ನಾನು ಹೇಳ್ತಿರೋದು. ಇದು ಒಂದು ಸಿಂಪಲ್ ಹ್ಯಾಕ್. ಎಲ್ಲಿ ನೀವು ಕರೋಡ್ಪತಿ ಆಗ್ಬೋದು ಈ ಗೇಮಲ್ಲಿ. ಸೊ ಗೈಸ್, ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಹೆಂಗೆ ಮಾಡ್ಬೋದು ಅಂತ. ನಾನಿಲ್ಲಿ ರೇಂಬೋ ಚೆಸ್ಟ್ ಕೂಡ ತೆಗೆದಿದ್ದೀನಿ. ನೋಡ್ತಿರ್ಬೋದು, ಸ್ಟಾರ್ಟಿಂಗ್ ಇನ್ನು ನಾನು ಲೆವೆಲ್ 2. ಇಷ್ಟು ಬೇಗ ನಾವು ಟಾಪ್ ಅಪ್ ಮಾಡಿದ್ರೂ ನಮಗೆ ಇಷ್ಟೊಂದು ಇದು ಸಿಗಲ್ಲ. ಆದರೂ ನೀವು ನೋಡ್ತಿದ್ದೀರಲ್ಲ ಹೆಂಗೆ ದುಡ್ಡು ಖರ್ಚು ಮಾಡ್ತಿದ್ದೀರ ಅಂದರೆ 100k ಕಾಯಿನ್ಸ್ನ ತೊಗೊತಾ ಇದ್ದೀನಿ. ಈಗ ನೋಡಿ, ಈಗ ಕಾಯಿನ್ಸಲ್ಲೂ ಸೇಮ್ ಹಂಗೆ. ಕಾಯಿನ್ಸಲ್ಲಿ ನಾನೀಗ 0.3 ಇದೆ ನೋಡಿ. ಈಗ ಮತ್ತೆ 30 ಮಾಡ್ತೀನಿ, ಏನೂ ಡಿಫ್ರೆನ್ಸ್ ಆಗೋಲ್ಲ. ಈಗ 0.4 ಆಗುತ್ತೆ. ಈಗ ನೋಡ್ತೀವಿ 0.4 ಆಯಿತು. ಹಂಗೆ ಗೈಸ್, ಹಂಗೆ ಕಾಯಿನ್ಸಲ್ಲೂ ಅಷ್ಟೇ ಜಾಸ್ತಿ ಆಗೋಗುತ್ತೆ. ಇದು ಡೈಮಂಡ್ಸಲ್ಲೂ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಏನಿದೆಯಲ್ಲ ಈ ಶಾರ್ಟ್ಸು, ಇದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಗೈಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ನಂದು ಲೆವೆಲ್ 2 ಗೈಸ್. ಲೆವೆಲ್ 2. ಇಲ್ಲಿ ನಾನು ಎಷ್ಟು ಇದನ್ನು ಮಾಡಿದ್ದೀನಿ ನೋಡಿ. 30,000 ಹತ್ತತ್ರ ಒಂದು ಜೆಮ್ಸ್ ಇದೆ. 2,53,000 ಹತ್ತತ್ರ ಕಾಯಿನ್ಸ್ ಇದೆ. ಇಷ್ಟನ್ನ ನಾವು ಟಾಪ್ ಅಪ್ ಮಾಡಿದ್ರೂ ನಮಗೆ ಇಷ್ಟೊಂದು ಸಿಕ್ಕಲ್ಲ. ನಾನು ನಿಮಗೆ ಟಾಪ್ ಅಪ್ಪಿಗೆ ಎಷ್ಟು ಇದು ಬೇಕು ಅಂತ ನೋಡ್ತೀನಿ. ನೋಡಿ ಗೈಸ್, ಟಾಪ್ ಅಪ್ ಈಗ ನೆಟ್ ರಿಕ್ವೈರ್ಡ್ ಇದೆ. ಒಂದು ಸೆಕೆಂಡ್ ನೆಟ್ ಆನ್ ಮಾಡ್ತೀನಿ. ಇದು ಆಫ್ಲೈನ್ ಕೂಡ ಗೈಸ್. ಇದ್ರ ಮೇಲೆ ಒತ್ತಿ ನೋಡೋಣ. ಟ್ರಾನ್ಸಾಕ್ಷನ್ ಫೇಲ್ ಗೈಸ್. ಇದಕ್ಕೆಲ್ಲ ದುಡ್ಡು ಬೇಕಾಗುತ್ತೆ ಗೈಸ್. ಅದಕ್ಕೆ ಇಲ್ಲಿ ನೋಡಿ 14,000ಗೆ ಅರೌಂಡ್ ನಾವೀಗ ಹತ್ತತ್ರ 6,000 ಏನೋ ಬೇಕಾಗುತ್ತೆ 14,000 ಜೆಮ್ಸ್ಗೆ. ಇಷ್ಟೆಲ್ಲ ಫ್ರೀಯಾಗಿ ಆಯ್ತಲ್ಲ ಗೈಸ್. ಇದರಿಂದ ನಾವು ಎಷ್ಟು ಬೇಕಾದ್ರೂ ಚೆಸ್ಟ್ ಓಪನ್ ಮಾಡಿ. ಈಗ ನೋಡಿ ಗೈಸ್, ಒಂದು ಗೇಮ್ ಆಡಿದ್ರೆ ಒಂದು ಚೆಸ್ಟ್ ಕೊಡ್ತಾರೆ. ಒಂದು ಚೆಸ್ಟಿಗೆ ಅರೌಂಡ್ ಎಷ್ಟು ಸತಿ ಸ್ಪಿನ್ ಮಾಡ್ತೀವೋ, ಎಷ್ಟು ಸತಿ ಓಪನ್ ಮಾಡ್ತೀವೋ ಅಷ್ಟು ಸತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅದು. ಸೊ ಗೈಸ್, ನಾನು ಇದು ಒಂದು ಸಿಂಪಲ್ ಟ್ರಿಕ್ಕು, ಸಿಂಪಲ್ ಹ್ಯಾಕು. ನಾನು ಒಂದು ವರ್ಷದ ಕೆಳಗಡೆ
1 ವರ್ಷದ ಕೆಳಗಡೆ ಇದನ್ನು ಅಂದರೆ ಈ ಒಂದು ಶಾರ್ಟ್ ಬಿಟ್ಟಿದೆ ಅನ್ಲಿಮಿಟೆಡ್ ಫ್ರ್ಯಾಗಿಂದು ಶಾರ್ಟು. ಇವತ್ತು ಅದ್ರ ಪ್ರಾಮಿಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟೊಂದು ಜನ ವೀಡಿಯೋಸ್ ಮೇಲೆ ಕಮೆಂಟ್ ಆಗ್ತಾನೆ ಇದ್ರು ಫ್ರ್ಯಾಗಿಂದು ಅನ್ಲಿಮಿಟೆಡ್ ಕಾಯಿನ್ ಮತ್ತು ಜೆಮ್ಸ್ ಬಗ್ಗೆ ಹೇಳಿ ಅಂತ. ಗಾಯ್ಸ್, ಇಲ್ಲಿ ನೀವು ವಾರ್ನಿಂಗ್ ಕಾಷನ್ ಆಗಿ ಕೇಳಿಸ್ಕೊಳ್ಳಿ, ಇಲ್ಲಿ ವೈರಸಸ್ ಬರೋ ಸಾಧ್ಯತೆಯೂ ಇರುತ್ತೆ. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮಾಡಿಬೇಡಿ. ಯಾವ ಗೇಮ್ ನೆಕ್ಸ್ಟು ಹಿಂಗೆ ಕಾಯಿನ್ಸ್ ಬೇಕಾ ಅಂತ ಕೇಳಿ ನಾನು ಆ ಗೇಮ್ನ ನಿಮಗೆ ತೋರಿಸ್ತೀನಿ ಹೆಂಗೆ ಯಾಕೆ ಮಾಡಬೇಕಂತ. ಸೊ ಗಾಯ್ಸ್, ಥ್ಯಾಂಕ್ ಯು, ಧನ್ಯವಾದಗಳು, ಗುಡ್ ಬೈ.